SSLCಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆಗೆ ಅಂಕಗಳನ್ನು ಕೊಡುವ ಬದಲು ಗ್ರೇಡ್ ಪದ್ಧತಿಯನ್ನು ಜಾರಿಗೆ ತಂದಿದ್ದ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮಗದೊಮ್ಮೆ ಹೇಳಿದೆ, ಬೇಡ ಈ ವರ್ಷ ಅಂಕವನ್ನೇ ಕೊಟ್ಟುಬಿಡಿ, ಮಾರ್ಕ್ಸನ್ನೇ ಕೊಟ್ಟುಬಿಡಿ ಅಂತ, ಹಳೆಯ ಪದ್ಧತಿಯನ್ನು ಪಾಲನೆ ಮಾಡಿಕೊಳ್ಳಿ ಅಂತ. ಅಂದರೆ ರಾಜ್ಯ ಸರ್ಕಾರ ಭಾಷಾ ನೀತಿಯನ್ನು ತಾನೇ ತೀರ್ಮಾನ ಮಾಡ್ತಾ ಇದೆ ಅಂತ ಯಾರು ಅನ್ಕೋಬೇಕಾಗಿಲ್ವೇನೋ. ಬಿಕಾಸ್ ಇದು ಭಾಷಾ ನೀತಿಯನ್ನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಹೈಕೋರ್ಟ್ ಆದರೆ ಅವರು ಈ ವರ್ಷ ಬೇಡ ಅಂತ ಹೇಳಿದ್ದಾರೆ. ಅದು ಯಾಕೆ ಅಂದರೆ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲೇ ಮಾಡಿಬಿಡಬೇಕಾಗಿತ್ತು. ಪರೀಕ್ಷೆಗೆ ಇನ್ನೊಂದು ದಿನಾನೋ 2 ದಿನಾನೋ ಇದ್ದಾಗ ನೀವು ಮಾಡಕ್ಕೆ ಹೋಗಬಾರ್ದಾಗಿತ್ತು. ಇದನ್ನು ಮಕ್ಕಳಲ್ಲಿ ಗೋಜಲು ಡ್ಯಾಶು ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಇನ್ನೂ ಅರ್ಥವಾಗಿಲ್ಲ, ಮಾರ್ಕ್ಸ್ ಇಟ್ಕೊಂಡು ಏನು ಕಡೀತಾರೆ ಹುಡುಗರುಗಳು ಅದರಲ್ಲಿ ಅಂತ ನನಗಿನ್ನೂ ಅರ್ಥವಾಗಿಲ್ಲ. ಹೈಕೋರ್ಟ್ಗೆ ಅದು ಯಾಕೆ ಅರ್ಥವಾಗಲಿಲ್ಲ ಅಂತ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಟ್ ಮಾರ್ಕ್ಸ್ ಆ್ಯಂಡ್ ಗ್ರೇಡ್? ಆ ಸಬ್ಜೆಕ್ಟ್ಗೆ ಕಲಿಬೇಕು ಅಂದರೆ ಗ್ರೇಡ್ ಆದ್ರೇನು ಯಾವುದಾದ್ರೇನು ಭಾಷೆ ತಾನೇ. PCMB ಸೈನ್ಸು, ಸೋಷಿಯಲ್ಲು, ಮ್ಯಾಥಮೆಟಿಕ್ಸು, ಬಯಾಲಜಿ ಆಗಿದ್ದಿದ್ರೆ ಕತೆ ಒಪ್ಕೋತೀನಿ ನಾನು. ನಾಳೆ ಅವರು ಸೈನ್ಸ್ದು PUCಗೆ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ, ಅಥವಾ ಕಾಮರ್ಸ್ಗೆ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ, ಅಥವಾ ಆರ್ಟ್ಸ್ದು ಕಾಲೇಜ್ಗೆ ಹೋಗಬೇಕಾದ್ರೆ ಮಕ್ಕಳಿಗೆ ಕಷ್ಟ ಆಗತ್ತಪ್ಪ ಅಂತ ಅನ್ಬೋದಿತ್ತು. ಏನಿದ್ರಲ್ಲಿದೆ ನಂಗೆ ಅರ್ಥನೇ ಆಗಿಲ್ಲ. ಮಾನ್ಯ ನ್ಯಾಯಮೂರ್ತಿಗಳ ಅಭಿಪ್ರಾಯನೂ ಹೇಗೆ ಅದು ಸರಿ ಅಂತ ಅನ್ನಿಸ್ತು ಅಂತ ನನಗೆ ಅರ್ಥವಾಗಿಲ್ಲ. ಏನೇನೋ ಕೊಟ್ಟಿದ್ದಾರೆ ಈಗ ಆದೇಶನ. ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ರು. ವಿದ್ಯಾರ್ಥಿಗಳು ಎಲ್ಲನೂ ಮಾಡ್ತಾರೆ, ಅವ್ರಿಗೇನು ತೊಂದರೆ ಇಲ್ಲ. ಅವ್ರಿಗೆ ಬೇಕಾದ್ರೆ ನೀವು ಕನ್ನಡನೇ ಕಲಿಬೇಡಿ ಅಂತಂದ್ರೂ ಸರಿ, ಅವ್ರಿಗೆ ಸಂತೋಷ. ಅವ್ರಿಗೆ ಕರ್ನಾಟಕದಲ್ಲಿ ಮಾತ್ರ ಪುಕ್ಕಟ್ಟೆ ಇರಿ ಅಂದರೆ ಇರ್ತಾರೆ, ಕರ್ನಾಟಕದಲ್ಲೆಲ್ಲ ಅನುಭವಿಸಿ ಅಂದರೆ ಅನುಭವಿಸ್ತಾರೆ. ಆಮೇಲೆ ವಾಟ್ ಕನ್ನಡ ಅಂತ ಹೇಳ್ತಾರೆ. ಹೊಡೆಯ ಕಪಾಳಕ್ಕೆ ಸಿಕ್ಕಿದ ಕಡೆ ಮಾತಾಡೋನಿಗೆ ಏನೋ. ಈಗ ಹೈಕೋರ್ಟ್ ಆದೇಶ ಕೊಟ್ಟಾಗಿದೆ, ಆಗಲಿ ಮುಂದಕ್ಕೆ. ಸರಿ, ಮುಂದಿನ ವರ್ಷ ಮಾಡ್ಬೋದು ಅಂತ ಹೈಕೋರ್ಟ್ ಹೇಳಿದ್ದಾರೆ. ನ್ಯಾಯಮೂರ್ತಿ ಇಂದಿರೇಶ್ ಅವರು ಭಾಷಾ ನೀತಿ ರಾಜ್ಯ ಸರ್ಕಾರ ಸರಿ ಇಲ್ಲ ಅಂತ ಅವ್ರು ಹೇಳಕ್ಕೆ ಹೋಗಿಲ್ಲ. ಸಮಯ ಕೇಳ್ತಿರೋದು ಎಕ್ಸಾಕ್ಟ್, ನಿಮ್ಮ ಟೈಮಿಂಗ್ ಸರಿ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಆಲ್ ರೈಟ್. ಏನು ಹೇಳ್ತು ಸರ್ಕಾರ? ಹಿಂದಿ ಭಾಷೆಗೆ ನಾವು ಗ್ರೇಡಿಂಗ್ ಸಿಸ್ಟಮ್ ತಂದಿದ್ದೀವಿ, ಹಿಂದಿ ಭಾಷೆಯಿಂದ ವಿದ್ಯಾರ್ಥಿಗಳ ಮೇಲೆ ಹೊರೆ ಜಾಸ್ತಿ ಆಗಿದೆ, ನಾವು ಬೇರೆ ಸಬ್ಜೆಕ್ಟ್ ಬಗ್ಗೆ ಹೇಳ್ತಿಲ್ಲ, 80% ಭಾಗಗಳು ಹಿಂದಿಯಲ್ಲಿ ಫೇಲ್ ಆಗ್ತಿರೋದು. ಬೇಸಿಕಲಿ AGದು ಆರ್ಗ್ಯುಮೆಂಟೇ ಭಾಳ ಶಿಥಿಲವಾದದ್ದು, ವೀಕು, ಮತ್ತು ಪುರಸ್ಕಾರ ಮಾಡಲು ಯಾವ ಕಂಪಲ್ಷನ್ನು ಇಲ್ಲದೇ ಇರುವಂತಹ ಮಾಂಸ ಮೂಳೆ ರಕ್ತವಿಲ್ಲದ ಆರ್ಗ್ಯುಮೆಂಟ್ ಇದು. ಇಷ್ಟೇ ಆರ್ಗ್ಯುಮೆಂಟ್ ಅವ್ರು ಅಲ್ಲಿ ಮಾಡಿದ್ದಾರೆ. ನಾನು ಹೇಳ್ತಿರೋದು ಫುಲ್ ಆರ್ಗ್ಯುಮೆಂಟ್ ನಾನು ಕೇಳಿಸ್ಕೊಂಡಿಲ್ಲ. ಇವರು ಇಷ್ಟೇ ಆರ್ಗ್ಯುಮೆಂಟ್ ಮಾಡಿದ್ದಾರೆ, ದೆನ್ ಇಟ್ಸ್ ಎ ಯೂಸ್ಲೆಸ್ ಆರ್ಗ್ಯುಮೆಂಟ್. ಅದು ನನ್ನ ಪ್ರಕಾರದಲ್ಲಿ ಅದು ಫೋರ್ಸ್ಫುಲ್ ಆರ್ಗ್ಯುಮೆಂಟೇ ಅಲ್ಲ. ಮೇ ಬಿ AGನೂ ಹಾಕೊಂಡು ಹೋಗ್ಲಿ ಬಿಡು, ಮಾರ್ಕ್ಸ್ ನನಗೆ ಹಾಕಬೇಕು ಅನ್ನೋ ಥರ ಕೊಟ್ಟಂಗಿದೆ ಅದು ಆರ್ಗ್ಯುಮೆಂಟ್. ಹಂಗಾರೆ ದಿ ಸ್ಟೇಟ್ ಹ್ಯಾಸ್ ಮಿಸರಬಲಿ ಫೇಲ್ಡ್ ಥ್ರೂ AG ಬೈ ಆರ್ಗ್ಯೂಯಿಂಗ್ ದ ಕೇಸ್ ಪ್ರಾಪರ್ಲಿ ಅಂತ ಹೇಳಬೇಕಾಗ ಇಷ್ಟೇ ಇದ್ದಾರೆ. ಇದನ್ನು ಬಿಟ್ಟವ್ರು ಬೇರೆ ಆರ್ಗ್ಯುಮೆಂಟ್ ಎಲ್ಲ ಮಾಡಿದರೆ ನಂಗೆ ಗೊತ್ತಿಲ್ಲ. ಪೂರ್ಣ ಆರ್ಗ್ಯುಮೆಂಟಲ್ಲಿ ಹೈಕೋರ್ಟ್ ಹೇಳ್ತು, ಹಿಂದಿ ಭಾಷೆಯಿಂದ ವಿದ್ಯಾರ್ಥಿಗಳ ಮೇಲೆ ಹೊರೆ ಅಂತ. ಏನು ಹೊರೆ ಏನಿದೆ? ವೈ ಈಸ್ AG ಟಾಕಿಂಗ್ ಅಬೌಟ್ ಹೊರೆ? ಹರೆ ಪರೆ ಕರೆ ಅನ್ಕೊಂಡು ಏನಿದೆ ಅದರಲ್ಲಿ ಹೊರೆ? ಅಥವಾ ಪಾಸು ಏನಿದೆ ಅದರಲ್ಲಿ ಹೊರೆ? ಏನಿದೆ? ಇಟ್ಸ್ ಅ ಮ್ಯಾಟರ್ ಆಫ್ ಇದು ಅಷ್ಟೇ. ಅದರಲ್ಲಿ ಹೊರೆ ಏನು ಬಂತು? ಮಣ್ಣು. ನಾಳೆ ಸೈನ್ಸು ಹೊರೆ ಅಲ್ವಾ? ಇದು ಸೈನ್ಸು ಹೊರೆ ಆಗ್ತಾ ಇದೆ. ಎಲ್ಲರಿಗೂ 20 ಮಾರ್ಕ್ನ ಫಸ್ಟ್ ಪುಕ್ಕಟೆ ಕೊಟ್ಬಿಡೋಣ ಅಂತಂತೀರಾ? ಹೊರೆ. ಅದು ಈಗ ಮಾಡಿದ್ದೀರಲ್ಲ KPSC ಅಪಾಯಿಂಟ್ಮೆಂಟ್ಗಳಲ್ಲಿ, ಟೀಚರ್ಗಳ ಅಪಾಯಿಂಟ್ಮೆಂಟಲ್ಲಿ ಎಲ್ಲರೂ ನೋಡಿದ್ದೀರಾ ಪ್ರಪಂಚದಲ್ಲಿ. ಒಳ್ಳೆ ಟೀಚರ್ಗಳನ್ನು ಕೊಡೋಣ, ಒಳ್ಳೆ ಮೆರಿಟೋರಿಯಸ್ ಟೀಚರ್ಸ್, ಯಾವುದೇ ಜಾತಿ ಮತ ಕುಲ ಇರಲಿ ಒಂದು ಕೊಡೋಣ, ಮಕ್ಕಳು ಒಳ್ಳೆ ಪಾಠ ಆಗಲಿ ಅಂತ. ಇಲ್ಲ, ಆ ಟೀಚರ್ಗಳಿಗೆ ಆಯ್ಕೆ ಮಾಡೋದನ್ನ ಇಳಿಸ್ತಾ ಬಂದಿದ್ದಾರೆ ಕೆಳಕ್ಕೆ. ಎಂಥ ಟೀಚರ್ಗಳು ಬರಬೇಕು, ಎಂಥ ಮಕ್ಕಳ ತಯಾರಿ ಆಗಬೇಕು. ಹೇಳದ್ನಲ್ಲ, ಇದು 20-25 ವರ್ಷ ಅಷ್ಟೇ. ತಿಪ್ಪೇಲಿ ಮುಳುಕೊಂಡು ಓಡಾಡೋ ದೇಶ ಆಗ್ತೀರಿ, ಬರೆದಿಟ್ಕೊಳ್ಳಿ. ನೀವು ಯೋಗ್ಯರೇ ಅಲ್ಲ ಈ ದೇಶದವರು. ನನ್ನ ಪ್ರಕಾರದಲ್ಲಿ ಒಂದು ದೊಡ್ಡ ಘನತೆ ವೇತ. ಓದೋರು ಓದ್ಕೊಂಡು ಹೊರಟೋಗ್ತಾರೆ ಅವ್ರುಗಳು ಅವ್ರು ನಿಮ್ಮನ್ನು ಕೇಳ್ಕೊಂಡು ಕೂತ್ಕೊಳ್ಳಲ್ಲ. ಅವ್ರುಗಳು ಬೇರೆ ಮಕ್ಕಳನ್ನ ಹಾಳು ಮಾಡಿ ನೆಗೆದು ಬೀಳಿಸಿ ರಾಜಕಾರಣಕ್ಕೆ ಕರ್ಕೊಳ್ಳಿ ಬೇಕಿದ್ದರೆ. ನಿಮ್ಗೆ ಅವ್ರು ತಾನೇ ಬೇಕಿರೋದು. ಹೈಕೋರ್ಟ್ ಏನು ಹೇಳಿದೆ? ಹಿಂದೆ ಹೊರಡಿಸಿದ ಅಧಿಸೂಚನೆ ಏನು? ಎಲ್ಲರನ್ನೂ ಪಾಸ್ ಮಾಡೋದು ನಿಮ್ಮ ಅಧಿಸೂಚನೆನಾ? ಏನದು? ಒಳ್ಳೆ ಶಿಕ್ಷಕರ ನೇಮಕ ಮಾಡಿ. ಯಾವ ಒಳ್ಳೆ ಶಿಕ್ಷಕರ ನೇಮಕ ಮಾಡಬೇಕು ಸರ್? ನಿಮ್ಗೆ ಯಾರೂ ಹೇಳಿಲ್ಲ ಅಲ್ಲಿ ಕೋರ್ಟಲ್ಲಿ. ಶಿಕ್ಷಕರ ನೇಮಕಾತಿಗೆ ಫಾಲೋ ಮಾಡ್ತಿರೋಂತಹ ಅವರ ಬೇಸ್ ಮೆರಿಟ್ ಮಾರ್ಕ್ಸು ಎಷ್ಟಿರಬೇಕು ಅನ್ನೋದನ್ನು ಎಲ್ಲಿಗೆ ತಂದಿಟ್ಟಿದ್ದಾರೆ ಈಗ ಅಂತ ನಿಮ್ಗೆ ಯಾರೂ ಹೇಳಿಲ್ಲ ಮಾನ್ಯ ನ್ಯಾಯಮೂರ್ತಿಗಳಿಗೆ. ಹೇಗೆ? ಹೌ ಡು ಯು ಎಕ್ಸ್ಪೆಕ್ಟ್ ಸರ್?
ಕಳೆಕಾಯಿ ಬೀಜ ಹಿಡ್ಕೊಂಡು ಬಂದವನು ಟೀಚರ್ ಆದರೆ ಏನು ಮಾಡೋಣ? ಆ ವ್ಯಕ್ತಿ ಕೆಟ್ಟವನು ಅಂತಿಲ್ಲ ನಾನು. ಅವನ ಬುದ್ಧಿಮತ್ತೆ ಆ ಲೆವೆಲಲ್ಲಿ ಇದ್ದಾಗ ಕೆಮಿಸ್ಟ್ರಿ ಲ್ಯಾಬಲ್ಲಿ ಬನ್ಸನ್ ಬರ್ನರ್ ತಗೊಂಬಂದುಬಿಟ್ಟು ಯಾವುದೋ ಒಂದು ಕಾನಿಕಲ್ ಫ್ಲಾಸ್ಕನ್ನು ಹೀಟ್ ಮಾಡಬೇಕು ಅಂದಾಗ ಅವನು ಅದನ್ನು ಆನ್ ಮಾಡ್ಕೊಳ್ಳೋ ಜಾಗಕ್ಕೆ ಹೋಗಿ ಅಳ್ಳಾಡಿಸಿದ್ರೆ ಬರ್ನರ್ ಜಾಗ ಬಿಟ್ಟುಬಿಟ್ಟು ನಾನು ಏನು ಬಡ್ಕೊಂಡು ಸಾಯಬೇಕು ಆ ಟೀಚರ್ ಹತ್ರ. ಐ ಹ್ಯಾವ್ ಹರ್ಡ್ ದಿಸ್ ಸ್ಟೋರಿ, ಹೀಗೂ ಆಗಿದೆ. ಐ ಹ್ಯಾವ್ ಹರ್ಡ್ ದಿಸ್ ಸ್ಟೋರಿ. ಅದಕ್ಕೆ ಹೇಳ್ತಿರೋದು ಇದನ್ನು, ಅದಕ್ಕೆ ಹೇಳ್ತಿರೋದು ನಾನು. ಹಿಂಗಿದ್ದ ಯಾವ ಮಕ್ಕಳನ್ನ ತಯಾರಿ ಮಾಡ್ತಿದ್ದೀರಿ? ಎನಿಯೋ ಇಟ್ಸ್ ಗುಡ್. ದಿಸ್ ಈಸ್ ಹೌ ಕಂಟ್ರಿ ಶುಡ್ ಬಿ. ಈ ರೀತಿ ಹೀಗೆ ಇರಬೇಕು, ನೆಗೆದು ಬಿದ್ದೋಗಬೇಕು ನನ್ನ ಪ್ರಕಾರದಲ್ಲಿ. ಅದೇ ಸರಿ ನಮ್ಮ ದೇಶಕ್ಕೆ. ಅಷ್ಟು ಬೇಜಾರಾಗತ್ತೆ ಇವ್ರುಗಳು ಆಡ್ತಿರೋ ಆಟಗಳು, ದುಷ್ಟ ರಾಜಕಾರಣ. ಎಲ್ಲಿ ನೋಡಿದ್ರು ಬರೀ ದುಡ್ಡು ತಿನ್ನು, ಎಲ್ಲಿ ನೋಡಿದ್ರು ಬರೀ ಹಾಳು ಮಾಡು, ಎಲ್ಲನೂ ಡಿಫೆಂಡ್ ಮಾಡ್ಕೋ, ಎಲ್ಲ ಪೊಗರುಗಳು, ದಿಮಾಕುಗಳು, ಕೊಬ್ಬುಗಳು. ಅವನು ಯಾವನೋ MLA ಮಗ ಕಾರಲ್ಲಿ ಡಿಕ್ಕಿ ಹೊಡಿತಾನಂತೆ, SP ನನ್ನ ಮಗ ವಾಪಸ್ ಬರ್ತಾನೆ ನೋಡ್ಕೋ ಅಂತ ಅವನು MLA ಹೇಳ್ತಾನಂತೆ. ಫುಟ್ಬಾಲ್ ಒದ್ದಂಗೆ ಒದ್ದು ಹಲ್ಲು ದುರ್ಸ್ಬೇಕಾಗಿದೆ. ಅವನು BJP MP MLA ಅಂತೆ. ಎಲ್ಲೋ BJPನವರು ನಮಗೇನು ಗೊತ್ತೇ ಇಲ್ಲಪ್ಪ ಅಂತ. ಏನು ದೇಶ ಆಳೋ ಇದು ಇವರು. ನೈತಿಕತೆಯ ನೇತಾರರು ಉತ್ತುಂಗದಲ್ಲಿದ್ದಾರೆ BJPಯವರು. ನಾಚಿಕೆ ಆಗಲ್ಲ ನಿಮ್ಗಳಿಗೆ? ಈ ಥರದ ದೇಶ ಕಟ್ತಿರೋವಾಗ ನಾವು ಫೇರ್. ತೃತೀಯ ಭಾಷೆ ಒಮ್ಮೆ ಕನ್ನಡವೂ ಆಗಿರಲಿದೆ ಅಲ್ವಾ? ಆಗಲಿ, ಏನೀಗ? ಈಗ ತೃತೀಯ ಭಾಷೆ ಕನ್ನಡದಲ್ಲಾಗಿ ಅದಕ್ಕೆ ಗ್ರೇಡ್ ಬಂದರೆ ಏನಾಯ್ತು ಈಗ? ಏನಾಯ್ತು ಅಂತ ಕೇಳಬೇಕಪ್ಪ. ಸೊ ವಾಟ್? ಈ ವರ್ಷ ಮಾರ್ಕ್ಸ್ ಇರಲಿ, ಫೇರ್. ಮುಂದಿನ ವರ್ಷ ಅಗತ್ಯ ಕ್ರಮ ತಗೊಳ್ಳಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಸೊ ಲಾರ್ಜ್ಲಿ ಅವ್ರು ಏನು ಹೇಳ್ತಿರೋದು, ಏಕಾಏಕಿ ಈ ಭಾಷೆಗೆ ಗ್ರೇಡಿಂಗ್ ವ್ಯವಸ್ಥೆನ ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ. ಅದರಲ್ಲೂ ಆ ಎಕ್ಸಾಮ್ಗಿನ್ 2 ದಿನ ಇದೆ ಅಂದಾಗ ನೀವು ನಿರ್ಧಾರನ ಪ್ರಕಟ ಮಾಡಿಬಿಟ್ಟಿದ್ದೀರಿ. ಜನರಲಿ ಯಾವುದೇ ಶೈಕ್ಷಣಿಕ ನಿರ್ಧಾರಗಳನ್ನು ಮಾಡೋದಾದರೆ ಶಾಲೆ ಪ್ರಾರಂಭಕ್ಕೆ ಮೊದಲು ಅಥವಾ ಸಾಕಷ್ಟು ಸಮಯವಿದ್ದು ಮಾಡುವುದು ಉತ್ತಮ. ವರ್ಷ ಪೂರ್ತಿ ಓದಿದ್ದ ಮಕ್ಕಳಿಗೆ ಅಂಕ ಕೊಡಲ್ಲ ಅಂದಿದ್ದಕ್ಕೆ ವ್ಯಾಪಕ ವಿರೋಧ ಅಂತ. ಅದಕ್ಕೆ ಮೀನಿಂಗ್ ಇಲ್ಲ ನನ್ನ ಪ್ರಕಾರದಲ್ಲಿ. ಪೂರ್ತಿ ಏನು ಹಿಂದಿ ಪುಸ್ತಕ ಹಿಡ್ಕೊಂಡು ಗಮ್ ಹಾಕೊಂಡು ಅಂಟಿಸ್ಕೊಂಡು ಕೂತ್ಬಿಟ್ಟಿದ್ವು ಇವು. ಸುಮ್ಮನೆ ಯಾರಿಗೆ ಬುರ್ಡ ಬಿಡ್ತಿರಯ್ಯ ಬಂದು. ಓದಿರೋರಾದ್ರೆ ಬರೆಯೋದಕ್ಕೆ ಯಾಕೆ ಆಲಸ್ಯ ತೋರಿಸ್ತಾರೆ? ಓದಿರ್ತಾರೆ ಮಕ್ಕಳು, ಓದಿರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲ ಮಕ್ಕಳಿಗೂ ವರ್ಷ ಪೂರ್ತಿ ಹಿಂದಿ ಪುಸ್ತಕ ಹಿಡ್ಕೊಂಡು ಇದು ಹಾಕೊಂಬಿಟ್ಟಿದ್ರ, ಗಮ್ ಹಾಕೊಂಬಿಟ್ಟಿದ್ರ. ಸುಮ್ಮನೆ ಯಾಕೆ ಹೊಡಿತಾರೆ? ಸ್ಟಿಲ್ ಅದಕ್ಕೆ ಅಂಕ ಕೊಡಲ್ಲ ಅಂದ್ರಂತೆ. ಶಿಕ್ಷಣ ತಜ್ಞರಿಂದ ತೀವ್ರ ಅಸಮಾಧಾನ. ಶಿಕ್ಷಣ ತಜ್ಞರು ಬಿಡಿಪ್ಪ, ಅವ್ರಿಗೆ ಅನುಕೂಲ ಸಿಂಧು ತಜ್ಞರು ಇವರೆಲ್ಲರೂ ಬುರುಡೆ ಬಿಡೋಕ್ಕೆ. ಏನಪ್ಪ ಶಿಕ್ಷಣ ತಜ್ಞರದ್ದು ಸಮಸ್ಯೆ ಇದರಲ್ಲಿ? ನಿಮ್ಮ ಮನೆ ಗಂಟೇನೋಗಿದೆ ತಜ್ಞರು ಕೇಳಬೇಕು ನಾನೀಗ. ಏನು ನಿಮ್ಮ ಮನೆ ಗಂಟು ಹೋಗೋದ್ರಲ್ಲಿ? ಶಿಕ್ಷಣ ತಜ್ಞರ ಮೂಲ ಇದೇನಿರಬೇಕು ಆಶಯ? ಭಾಷೆ ಕಲಿಯುವುದು ಅಷ್ಟೇ. ಏನಿರಬೇಕು ನಿಮ್ಮ ಮೂಲ ಆಶಯ? ಶಿಕ್ಷಣ ತಜ್ಞರದ್ದು ಭಾಷೆ ಕಲಿಬೇಕು. ಭಾಷೆಯನ್ನು ಅವನ ಅಂಕಕ್ಕೋಸ್ಕರ ಕಲಿತೀನಿ ಅನ್ನೋದಿದ್ರೆ ಅವನು ಯಾವನ ಭಾಷಾ ಪ್ರೇಮಿ ರೀ? ಅವನು ಅಂಕ ಪ್ರೇಮಿ. ಪುಸ್ತಕಕ್ಕೆ ಕತೆ ಚರ್ಚೆ ಆಗದೆ ಅಧ್ಯಯನ ಮಾಡದೆ ವರದಿ. ಏನಿದೆ ಇದು ದೊಡ್ಡ ಚರ್ಚೆ, ಅಧ್ಯಯನ? ಏನು ಹಿಮಾಲಯ ಪರ್ವತದ ಮೇಲೆ ನಿಂತ್ಕೊಂಡು ಡಿಸಿಷನ್ನು ಏನಿದೆ? ದೊಡ್ಡ ಚರ್ಚೆಗೆ. ನನಗೇನಿದ್ರಲ್ಲಿ ದೊಡ್ಡ ಸಮಸ್ಯೆ ಕಾಣಿಸಿರಲಿಲ್ಲ ಈ ತೀರ್ಮಾನದಲ್ಲಿ. ಈಗ ಮಾಡಿದ್ದಾರೆ, ಬಟ್ ಈ ವರ್ಷ ಹಿಂಗಾಗಿರೋದ್ರಿಂದ ಮೇ ಬಿ ಯು ಹ್ಯಾವ್ ಟು ಡೂ ಇಟ್. ಇನ್ನೇನು ಬೇರೆ ದಾರಿ ಇಲ್ಲ ಹೈಕೋರ್ಟ್ ಹೇಳಿದ್ಮೇಲೆ. ಮೇ ಬಿ ಯು ಕ್ಯಾನ್ ಗೋ ಆನ್ ಅಪೀಲ್. ನನ್ನ ಪ್ರಕಾರ ಇದೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟು ಈಗ ಅಪೀಲ್ ಹೋಗ್ಕೊಂಡು ಮಕ್ಕಳುಗಳಿಗೆ ಅದನ್ನು ತೊಂದರೆ ಕೊಟ್ಕೊಂಡು ರಿಸಲ್ಟ್ ಡಿಲೇ ಮಾಡಿಕೊಂಡು ಎಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಧು ಬಂಗಾರಪ್ಪಗೆ ಅಹಮ್ಮು, ಹಠ ಇವೆಲ್ಲ ಸ್ವಲ್ಪ ಬೈ ಬರ್ತ್ ಬಂದಿದೆ. ತಂದೆಯಿಂದ ಬಂದಿರೋ ಗುಣಗಳು ಕೆಲವೆಲ್ಲ ಹೋಗಲ್ಲ ಅಷ್ಟು ಸುಲಭವಾಗಿ ಮಗನಿಗೆ. ಸೊ ಸ್ಟಿಲ್ ಯು ಥಿಂಕ್ ಯು ಆರ್ ಎ ಮಿನಿಸ್ಟರ್ ಫಾರ್ ಚಿಲ್ಡ್ರನ್, ನಾಟ್ ಫಾರ್ ಯುವರ್ ಫಾದರ್ ಅಲೋನ್ ಅಂತ ಅಂದ್ಕೊಳ್ಳೋದೇನೆ. ಇದನ್ನು ಇಲ್ಲಿಗೆ ಬಿಟ್ಟು ಈ ವರ್ಷ ಕೊಟ್ಟು ಮುಂದಿನ ವರ್ಷಕ್ಕೆ ಈಗಲೇ ಅದಕ್ಕೆ ಏನು ತಯಾರಿ ಬೇಕೋ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಳಿ. ಉತ್ತಮ. ದಟ್ ಈಸ್ ಬೆಟರ್. ಮಧು ಬಂಗಾರಪ್ಪ ಶುಡ್ ನಾಟ್ ಸ್ಟ್ಯಾಂಡ್ ಆನ್ ಪ್ರೆಸ್ಟೀಜ್. ಈಗ ಹಠಮಾರಿತನ, ಪ್ರೆಸ್ಟೀಜು ಇದಕ್ಕೆ ನಿಲ್ಲಬಾರ್ದು. ಬಿಕಾಸ್ ಮಕ್ಕಳ ದೃಷ್ಟಿಯಿಂದ ಅನ್ಯಾಯವಾಗಿ ಮಕ್ಕಳಿಗೆ ರಿಸಲ್ಟ್ಸ್ ಡಿಲೇ ಮಾಡೋದು ಪ್ರಯೋಜನ ಇಲ್ಲ. ಎಸ್. ಇನ್ನು ಮಕ್ಕಳಿಗೆ ಒಂದು ಸ್ವಲ್ಪ ಗೊಂದಲ ಆಗಿದೆಯಂತೆ ಹೈಕೋರ್ಟ್ನ ಈ ನಿರ್ಧಾರದಿಂದಾಗಿ. ಸರ್ಕಾರ ಏನು ಹೇಳುತ್ತೋ ಅದನ್ನು ಪಾಲನೆ ಮಾಡ್ತೀವಿ ಅಂತ ಪರೀಕ್ಷಾ ಮಂಡಳಿ ಹೇಳ್ತಾ ಇದೆ. ಶಿಕ್ಷಣ ಸಚಿವರು ಕೂಡ ಮಾತನಾಡಿದರು. ಮಾಜಿ ಸಚಿವ ಸುರೇಶ್ ಕುಮಾರ್ ಕೂಡ ಈ ವಿಷಯವಾಗಿ ಟೀಕೆ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ.
ಹೈಕೋರ್ಟಲ್ಲಿ ಆದೇಶ ಬಂದಿರತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ನಮ್ಮ ಆಫೀಸಿಂದ ಆಗಲೇ ಈಗ ಬ್ರೀಫಿಂಗ್ ಮಾಡಿದ್ದೀವಿ. ನಾಳೆ ಸಾಯಂಕಾಲ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ನೆಕ್ಸ್ಟ್ ಏನು ಅಂತ ಕನ್ನಡ ಪರವಾಗಿ ಕೆಲವು ವಿಚಾರಗಳನ್ನು ಪ್ರೆಷರ್ ಇರಬಾರ್ದು ಮಕ್ಕಳಿಗೆ ಅಂತ ಹೇಳಿ ನಾವು ತೀರ್ಮಾನ. ಸರ್ಕಾರ ಯಾವುದೇ ಕ್ರಮನ ಘೋಷಿಸೋ ಮೊದಲು ಯೋಚಿಸಬೇಕು. ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡಬಾರ್ದು. ಸರ್ಕಾರದ ಆ ಘೋಷಣೆನ ನೆಚ್ಕೊಂಡು ನಮ್ಮ ಮಕ್ಕಳು ತೃತೀಯ ಭಾಷೆನ ಗಂಭೀರವಾಗಿ ತಗೊಳ್ಳಿಲ್ಲ. ಇವತ್ತು ಈ BJPನವ್ರಿಗೆಲ್ಲ ಹಿಂದಿ ಬೇಕ್ರಿ. ಮೋದಿ ಹೇಳಿದ ತಕ್ಷಣ ಇವರು ಹಿಂದಿಗೆ ಮಾರ್ಬಿಡ್ತಾರೆ, ನಮ್ಮನ್ನು ಸೇರಿಸ್ಕೊಂಡು ಬೇಕಾದರೆ, ಇನ್ಕ್ಲೂಡಿಂಗ್ ಸುರೇಶ್ ಕುಮಾರ್. ಏನು ಮಿಸ್ಟರ್ ಮಾನ್ಯ ಮಾಜಿ ಮಂತ್ರಿಗಳೇ, ಏನು ಇದ್ರಲ್ಲಿ ಆಗ್ಬಿಟ್ಟಿದ್ದು ಘನಂದಾರಿ ಸಮಸ್ಯೆ ಏನಾಗಿತ್ತು ಹೇಳಿಪ್ಪ? ಸರ್ಕಾರ ಚಿಂತನೆ ಮಾಡಬೇಕು. ಆಯಿತು, ಏನಿದೆ ಇದರಲ್ಲಿ ಚಿಂತನೆಗೆ? ಆಗಬೇಕಾಗಿದ್ದೇನು? ಮಕ್ಕಳಲ್ಲಿ ಗೋಜಲು, ಏನು ಗೋಜಲಿದೆ ಇದರಲ್ಲಿ? ಏನಿದೆ ಗೋಜಲು? ಇವ್ರಿಗೆ ಇರಬೇಕಿತ್ತಷ್ಟೇ. ಸುಮ್ಮನೆ ಹೊಡಿತಿದ್ದೀರಿ. BJPಯವರು ಪ್ರೋ ಹಿಂದಿ, ಆ್ಯಂಟಿ ಕನ್ನಡ. ಅವರು ಭಾಳ ಸರಳವಾಗಿ ಹೇಳ್ತೀನಿ, ಅನುಮಾನನೇ ಇಲ್ಲ ಅದರಲ್ಲಿ. ಅವ್ರು ಬಂದಾಗಲೇ ನಮಗೆ ಪ್ರಾಬ್ಲಮ್ ಆಗೋದು ಲ್ಯಾಂಗ್ವೇಜಲ್ಲಿ. ಹಿಂದಿ ಫಸ್ಟ್, ಆಮೇಲೆ ಹಿಂದಿ ಫಸ್ಟ್, ಆಮೇಲೆ ಇದು. ಅವ್ರ ಪ್ರಕಾರ ಅವ್ರು ಯಾವಾಗಲೂ ಹೇಳ್ತಾರೆ ಅದು ಸರಿ ಇದೆ, ದೇಶ ಮೊದಲು ಅಂತ ಹೇಳ್ತಾರಲ್ಲ, ಹಾಗೆ ಅವ್ರಿಗೆ ಹಿಂದಿ ಮೊದಲು ಕನ್ನಡ ಮೇಲೆ, ಅದು ಸರಿನೇ, ಅವ್ರದ್ದೇ ಅದು. BJP ಈಸ್ ಫಾರ್ ಹಿಂದಿ, ಅವ್ರು ಕನ್ನಡ ಪ್ರೇಮಿಗಳಲ್ಲ ಅವರು. ಎಸ್. ಅಮೆರಿಕ ಇರಾನ್ ನಡುವೆ ಘೋಷಣೆಯಾಗಿದ್ದ ಕದನ ವಿರಾಮ ಅಂತ್ಯಕ್ಕೆ ಕೆಲವೇ ಗಂಟೆಗಳು ಬಾಕಿ ಇವೆ. ಎರಡೂ ದೇಶಗಳ ನಡುವೆ ಶಾಂತಿಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಪಾಕಿಸ್ತಾನ ಮತ್ತೆ ನೇತೃತ್ವ ವಹಿಸ್ಕೊಂಡಿದೆ. ಬಿಡಿ, ಅವ್ರಿಗೆ ಅವರು ಬದುಕಬೇಕು ಪಾಕಿಸ್ತಾನಕ್ಕೆ. ಯಾರು ಏನು ಹೇಳಿದಾರೋ, ಲೇ ಇದೊಂದು ಅಗ್ರಿಮೆಂಟ್ ಸೈನ್ ಹಾಕಿಸ್ಕೊಡೋ, ಅದೊಂದು $2 ಬಿಲಿಯನ್ ಸಾಲನ ಮನ್ನಾ ಮಾಡಿಕೊಡ್ತೀನಿ ಅಂತ ಏನಾದ್ರು ಹೇಳಿದಾರೋ ಏನೋ. ಅದಕ್ಕೆ ಅವ್ನು ಭಿಕ್ಷುಕರಿಬ್ಬರು ಓಡಾಡ್ತಿದ್ದಾರೆ. ಆಮೇಲೆ ನಾನು ಪದೇ ಭಿಕ್ಷುಕರು ಅಂತ ಬೈತಿರ್ತೀನಲ್ಲ, ಅವನ ಪ್ರೈಮ್ ಮಿನಿಸ್ಟರ್ಗೂ ಪಾಕಿಸ್ತಾನದ ಆರ್ಮಿ, ಅವರಿಬ್ಬರು ಭಿಕ್ಷುಕರಲ್ಲ. ಅವರೊಬ್ಬರು ಪಾಕಿಸ್ತಾನದ ಅರ್ಧ ಆಸ್ತಿ ಅವ್ರ ಹತ್ರನೇ ಇದೆ, ದೇಶ ಅಷ್ಟೇ. ಸರಿ, ಇವಾಗ JD ವ್ಯಾನ್ಸ್ ಇಸ್ಲಾಮಾಬಾದಿಗೆ ಬರೋದೆಲ್ಲ ತಡ ಆಗಿತ್ತು, ಅವರೆಲ್ಲ ಬಂದಿಲ್ಲ, ಇರಾನ್ನವರು ಬಂದಿಲ್ಲ. ಸಂಧಾನಕ್ಕೆ ಟ್ರಂಪ್ ಹೇಳ್ತಿದ್ದಾರೆ, ಏನಾದ್ರು ವಿಫಲ ಆದರೆ ಮತ್ತೆ ಬಾಬಾಗ್ತೀವಿ ಅಷ್ಟೇ ಅಂತ. ಸಾಹೇಬ, ಅಂತಾರಾಷ್ಟ್ರೀಯ ವ್ಯವಹಾರವನ್ನು, ದೇಶಗಳ ನಡುವಿನ ವ್ಯವಹಾರವನ್ನು ಸೋಷಿಯಲ್ ಮೀಡಿಯಾ ಮೂಲಕ ನಡೆಸ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದ ಮೇಲೆ ಯಾರೇನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸರಿ, ಈ ಮಧ್ಯ ಲೆಬನಾನ್ದು ಇದು ಮಾತುಕತೆ ಮಾತ್ರ ಸ್ಟಾರ್ಟ್ ಆಗಿದೆ, ಆಗತ್ತೆ ಗುರುವಾರ. ಹಾಗಿದ್ರೆ ಇದು ಮಾತುಕತೆ ಆಗದೆ ಹೋದರೆ ಮತ್ತೆ ಯುದ್ಧ ಕಂಟಿನ್ಯೂ ಆಗ್ಬೋದು, ಗೊತ್ತಿಲ್ಲ. ನನ್ನ ಪ್ರಕಾರ ಮಾತುಕತೆ ಆಗತ್ತೆ, ನನ್ನ ಪ್ರಕಾರ ಆಗಿಸಬೇಕು. ಇರಾನ್ಗೂ ಅದು ಅನಿವಾರ್ಯ, ಡೊನಾಲ್ಡ್ ಟ್ರಂಪ್ಗೂ ಅದು ಅನಿವಾರ್ಯ. ಡೊನಾಲ್ಡ್ ಟ್ರಂಪು ಮೇಲೆ ಬಿಡ್ತಿರೋ ಅಷ್ಟು ಸುಲಭವಾಗಿದ್ದ ಪರಿಸ್ಥಿತಿಯಲ್ಲಿ ಅಮೆರಿಕ ಇಲ್ಲ. ಆಂತರಿಕ ರಾಜಕಾರಣದ ಪರಿಸ್ಥಿತಿಯಲ್ಲಿ, ನಾನು ಮಿಲಿಟರಿಲಿ ಹೇಳ್ತಾ ಇಲ್ಲ, ರಾಜಕಾರಣದಿಂದ ಅಲ್ಲಿ ನಮ್ಮ ದೇಶದ ಥರ ಈ ಸರ್ವೆಗಳನ್ನು ಗಂಭೀರವಾಗಿ ಅದು ಬಿಡ್ರಿ, ಸರ್ವೆಗಳ ಮೀಡಿಯಾನವರು ಅವತ್ತು ಮಾಡಿದ್ಯಲ್ಲ ಅದೇನಾಯ್ತಪ್ಪ, ಸರ್ವೆ ಅವತ್ತು ಮಾಡಿದ್ಯಲ್ಲ ಅದೇನಾಯ್ತಪ್ಪ, ಈ ಥರ ಅಲ್ಲ ಅಲ್ಲಿ ಸರ್ವೆಗಳು ರೇಟಿಂಗ್ಗಳನ್ನು ಭಾಳ ಗಂಭೀರವಾಗಿ ತೆಗೆದುಕೋತಾರೆ ಅಲ್ಲಿ ರಾಜಕಾರಣದಲ್ಲಿ. ಅಲ್ಲಿ ಬರ್ತಿರುವ ಎಲ್ಲ ಸರ್ವೆಗಳಲ್ಲಿ ಇದು ಅಮೆರಿಕ ಅಧ್ಯಕ್ಷರ ಪಾಪ್ಯುಲಾರಿಟಿ, ಜನಪ್ರಿಯತೆ ಕುಸಿದು ಬೀಳ್ತಾ ಇದೆ ಕೆಳಕ್ಕೆ ಒಂದೇ ಸಮ. ಬಹುತೇಕ ಸೆನೆಟರ್ಗಳು, ಅವರದೇ ಪಕ್ಷದ ರಿಪಬ್ಲಿಕನ್ ಸೆನೆಟರ್ಗಳು ಕೂಡ ಇದನ್ನೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಇವೆಲ್ಲ ನಡೀತಿರೋದು ಸರಿ ಇಲ್ಲ ಯಾಕೋ ಅಂತ. ಮೂರನೇದು, ಅಮೇರಿಕಾನವರು ಭಾಳ ಸೆನ್ಸಿಟಿವ್. ಯಾವುದಕ್ಕೆ ಅಂದರೆ ತಮ್ಮ ಬುಡಕ್ಕೆ ಏನಾದ್ರು ಬಂದುಬಿಟ್ರೆ ಜನ ಭಾಳ ಸೆನ್ಸಿಟಿವ್ ಅವರು ಆ ವಿಚಾರದಲ್ಲಿ. ಪರ್ಟಿಕ್ಯುಲರ್ಲಿ ಅವರು ರಸ್ತೆ ಪ್ರಿಯರವರು, ಅಂದರೆ ವಾಹನ 1000 ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡು ಓಡಾಡ್ತಿರೋ ಗಿರಾಕಿಗಳವರು ಸಾಮಾನ್ಯವಾಗಿ. ಇನ್ನು ಗ್ಯಾಸ್ ಪ್ರೈಸಸ್ಸು, ಅಂದರೆ ಅವ್ರದ್ದು ಪೆಟ್ರೋಲಿಯಂ ಪ್ರೈಸಸ್ಸು $4 ಆ್ಯಾವ್ರೇಜಲ್ಲಿ ಕೂತ್ಕೊಂಡಿದೆ. ಯುದ್ಧಕ್ಕೆ ಮೊದಲು 2.60 2.70 ಈ ರೇಂಜಲ್ಲಿ ಕೂತಿತ್ತು $1 ಪರ್ ಗ್ಯಾಲನ್ನಲ್ಲಿ. ಅದು ಸಮಸ್ಯೆಗೆ ಸೃಷ್ಟಿಯಾಗ್ತಾ ಇದೆ. ಎಲ್ಲದರ ಮಧ್ಯೆ ನಮ್ಮ ದೇಶದ ಥರನೇ ಅಲ್ಲೂ ಮಧ್ಯಂತರ ಚುನಾವಣೆಗಳು ಬರುತ್ತವೆ. ಈಗ ನಮ್ಮ ದೇಶದಲ್ಲಿ ಬರಲ್ವಾ, ಈಗ ಮಧ್ಯಂತರ ಚುನಾವಣೆಗಳು ಬಂದಾಗ ಯಾವ್ದಾದ್ರು ಒಂದರಲ್ಲಿ ಎಲ್ಲದರಲ್ಲೂ ಗೆದ್ದುಬಿಟ್ರೆ, ನಮ್ಮ ಸರ್ಕಾರ ಒಪ್ಪಿದ್ದಾರೆ ಜನ, ಅದರ ಅಪ್ಪಿತಪ್ಪಿ 1-2 ಸೋತೋಗ್ಬಿಟ್ರೆ ಮುಗೀತು ಈ ಸರ್ಕಾರದ ಕತೆ, ಜನ ತಿರಸ್ಕಾರ ಆಗೋಯ್ತು.
ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ಅಂದ್ಬಿಡ್ತಾರೆ. ಯಾವುದಕ್ಕೆ? ಲಡಕಾಸಿ ಒಂದು ಉಪಚುನಾವಣೆಗೆ. ಅದೇ ಪಕ್ಕದ ರಾಜ್ಯದಲ್ಲಿ ಅವರದ್ದೇ ಪಕ್ಷದ ಒಂದು ಉಪಚುನಾವಣೆಯಲ್ಲಿ 2 ಸೀಟಲ್ಲಿ ಸೋತಾಗಿರ್ತಾರಲ್ಲಿ. ಇದು ಸರ್ಕಾರಕ್ಕೂ ಉಪಚುನಾವಣೆಗೂ ಸಂಬಂಧ ಇಲ್ಲ ಅಂತ ಅಲ್ಲಿ ಬುರುಡೆ ಬಿಡ್ತಾ ಇರೋದು. ಬೇಸಿಕಲಿ ಇಂಡಿಯನ್ ಪೊಲಿಟಿಷಿಯನ್ಸು ಎಲ್ಲಿಗೆ ಹೆಂಗೆ ಬೇಕೋ ಹಂಗೆ ಬುರುಡೆ ಬಿಡೋದು ಅಷ್ಟೇ. ಅವ್ರು ಇನ್ನೇನು ಇಲ್ಲ. ಅವ್ರಿಗೆ ಲಾಜಿಕ್ಕು, ಹಿಂದೆ ಏನು ಹೇಳಿದ್ದೆ ಮುಂದೆ ಏನು ಹೇಳ್ತೀನಿ ಎಂಥದ್ದು ಇಲ್ಲ ಅವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲ ಅವ್ರಿಗೆ ಅವೆಲ್ಲ ಎಂಥದ್ದು ಇಲ್ಲ ಅವ್ರಿಗೆ. ಪ್ರಿಪೇರ್ ಆಗಿದ್ದಾರೆ ಸರ್. ಅವತ್ತು ನಿಮ್ಮ ಅಪ್ಪನ ಹೆಸರು ಅದು ಹೇಳಿದ್ದೆ, ಅವತ್ತು ಬಿಡಿ, ಅದು ಬೇರೆ ಹೇಳಿದ್ದೆ ನಾನು, ಇವತ್ತು ಬೇರೆ ಹೇಳ್ತಾ ಇದ್ದೀನಿ ಅಂತ ಬೇಕಾದ್ರೆ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು. ಅಂಥ ಜನ ಅವ್ರು ಓಟ್ ಸಿಗತ್ತೆ ಅಂದರೆ. ದಿ ಪ್ರಾಬ್ಲಮ್ ಈಸ್ ಅಲ್ಲೂ ಮಧ್ಯಂತರ ಚುನಾವಣೆ ಈಸ್ ಎ ವೆರಿ ಸೀರಿಯಸ್ ಇಶ್ಯೂ ಬಿಕಾಸ್ ರಿಪಬ್ಲಿಕನ್ ಪಾರ್ಟಿ ತನ್ನ ಮೆಜಾರಿಟಿನ ಕಳ್ಕೊಳ್ಳೋ ಸರ್ವಸಾಧ್ಯತೆ ಇದೆ ಆ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ರೆ. ಹಾಗಾಗಿ ಮಾತುಕತೆ ನಡೆಯಲೇಬೇಕು ನನ್ನ ಪ್ರಕಾರ. ನಡೀದೇ ಇದ್ದರೆ ಇಟ್ ವಿಲ್ ಬಿ ಟ್ರಬಲ್ ಫಾರ್ ಅಮೆರಿಕಾ ಪೊಲಿಟಿಕಲಿ, ಮಿಲಿಟರಲ್ಲಿ ಅಲ್ಲ. ಇರಾನ್ಗೆ ಮಾತುಕತೆ ನಡೆಯದೇ ಹೋಗಿ ಯುದ್ಧ ಪ್ರಾರಂಭ ಆಗಿಬಿಟ್ರೆ ಪೊಲಿಟಿಕಲಿ ಏನೂ ಆಗಲ್ಲ, ಮಿಲಿಟರಿಲಿ ಸತ್ತೋಗ್ತಾರೆ. ಅವ್ರದ್ದು ಪವರ್ ಪ್ಲಾಂಟ್ಗಳು, ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಾಗರಿಕ ಸೌಲಭ್ಯಗಳದ್ದು ಮೂಲಭೂತ ಸೌಲಭ್ಯಗಳನ್ನು ಇವ್ರು ಹೊಡೆದಾಕಕ್ಕೆ ಶುರು ಮಾಡಿಬಿಟ್ರೆ ನಾಳೆ ಇಟ್ ವಿಲ್ ಬಿ ಟೆರಿಬಲ್. ಆಮೇಲೆ ಮೂರನೇದು, ಇರಾನ್ ತನ್ನ ದೇಶದ ಒಳಗಿನ ಪರಿಸ್ಥಿತಿಯನ್ನು ನಿಭಾಯಿಸ್ಕೊಂಡ್ಬಿಟ್ಟಿದೆ. ಅಂದರೆ ಪ್ರಭುತ್ವ ಬದಲಾವಣೆ ಆಗಿಲ್ಲ ಅಲ್ಲಿ ಅಮೆರಿಕ ಬಯಸಿದಂತೆ. ಅವ್ರು ಮ್ಯಾನೇಜ್ ಮಾಡಿಬಿಟ್ಟಿದ್ದಾರೆ ತಮ್ಮ ಲೀಡರ್ಶಿಪ್ಗಳನ್ನು. IRGC ಕಂಟ್ರೋಲಲ್ಲಿ ದೇಶ ಇನ್ನೂ ಇದೆ. ಈ ಗಾಲಿಬಾಫ್ ಏನಿದ್ದಾರೆ ಸ್ಪೀಕರ್ ಆಫ್ ದಿ ಇರಾನ್ ಪಾರ್ಲಿಮೆಂಟ್ ಲೀಡ್ ಮಾಡ್ತಿದ್ದಾರೆ. ಅವ್ರು ಫಾರ್ಮರ್ ಏರ್ಫೋರ್ಸ್, ಇರಾನಿಯನ್ ಏರ್ಫೋರ್ಸ್ದು ಕಮಾಂಡರ್ ಹೆಡ್ಡು, ಅವ್ರನ್ನೇ ಅವ್ರಿಗೆ ಅಲ್ಲಿಗೆ ಹಾಕಿದ್ದಾರೆ. ಅಂದರೆ IRGC ಈಸ್ ಇನ್ ಕಂಟ್ರೋಲ್ ಅಲ್ಲಿ. ಅಂದರೆ ಧಾರ್ಮಿಕ ಮೂಲಭೂತವಾದಿಗಳು ಕಂಟ್ರೋಲಲ್ಲಿದ್ದಾರೆ. ಮೇಲ್ನೋಟಕ್ಕೆ ಜನ ಆಯ್ಕೆ ಮಾಡಿರುವ ಪೆಜೆಸ್ಕಿಯಾನ್ ಥರದ ಅಧ್ಯಕ್ಷರಲ್ಲಿದ್ದಾರೆ, ಆದರೆ ಅವ್ರದ್ದು ಏನು ನಡೀತಾ ಇಲ್ಲ ಅವ್ರದ್ದು. ಹಾಗಾಗಿ ಒಂದು ದೇಶವಾಗಿ ಅದು ಇನ್ನೂ ಮೂಲಭೂತವಾದ ಇಸ್ಲಾಮಿಕ್ ರೆವಲ್ಯೂಷನ್ನು ಅದರಲ್ಲೇ ಇದೆ, ಅದು ಆಚೆ ಬಂದಿಲ್ಲ. ಆದರೆ ನಾಶವನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಆ ದೇಶ. ಅದಕ್ಕೆ ಉತ್ತರವಾಗಿ ಇರಾನ್ ಒಂದು ಹೊಸದು ಸ್ಟಾರ್ಟ್ ಮಾಡಿದೆ, ಆಟಾನ ಅಂತ ಹೇಳಿದ್ದಾರೆ. ಅದೇನಾರು ಆದರೆ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಇಟ್ ಕ್ಯಾನ್ ಬಿ ಆ ಪ್ರಾಂತ್ಯಕ್ಕೆ. ಇರಾಕ್ನಲ್ಲಿ ಸುಮಾರು 200,000 ಅಂದರೆ 200,000 2 ಲಕ್ಷ ರೆಸಿಸ್ಟೆನ್ಸ್ ಫೈಟರ್ಗಳಿದ್ದಾರೆ, ಇರಾನಿನ ಮಾತನ್ನು ಕೇಳುವವರು ಇರಾಕ್ ಒಳಗಡೆ. ಇನ್ನೊಂದು ಭಯೋತ್ಪಾದಕರ ಗುಂಪು ಅಂತ ಇಟ್ಕೊಳ್ಳಿ ಬೇಕಿದ್ರೆ, ಅವ್ರನ್ನ ಎತ್ಕಟ್ಟಿದ್ದಾರೆ. ಅವರು ಪ್ರತ್ಯೇಕವಾದ ಯುದ್ಧ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಎಲ್ಲಿಗೋಗಿ ನಿಲ್ಲತ್ತೆ ಅನ್ನೋದು ಗೊತ್ತಿಲ್ಲ. ಇದು ಯಾವುದೂ ಆಗಬಾರ್ದು ಅನ್ನೋದು ಬಹುಜನರ ಬಯಕೆ ಆಗಿದೆ. ಹಾಗಾಗಿ ಮಾತುಕತೆ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನು ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ ಚುನಾವಣೆಯ ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಕೊನೆ ದಿನವಾದ ಇವತ್ತು ಚೆನ್ನೈನಲ್ಲಿ ಸುದ್ದಿಗೋಷ್ಠಿ ನಡೆಸಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿಯನ್ನ ಭಯೋತ್ಪಾದಕ ಅಂತ ಟೀಕೆ ಮಾಡಿದ್ರು. ಅವರ ಪಕ್ಷ ಸಮಾನತೆ ಮತ್ತು ನ್ಯಾಯದಲ್ಲಿ ನಂಬಿಕೆಯನ್ನ ಹೊಂದಿಲ್ಲ. ಇಂಥವರ ಜೊತೆ ಅಣ್ಣಾ DMK ಪಕ್ಷದವರು ಮೈತ್ರಿ ಮಾಡಿಕೊಂಡಿದ್ದಾರೆ ಅಂದ್ರೆ ಅರ್ಥ ಏನು? ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ನಂತರ ಅವರ ಹೇಳಿಕೆ ವ್ಯಾಪಕ ಟೀಕೆಗೆ ಗುರಿಯಾಗ್ತದ ಹಾಗೆ ಪ್ರಧಾನಿ ಒಬ್ಬ ಭಯೋತ್ಪಾದಕ ಅಂತ ನಾನು ಎಂದೂ ಹೇಳಿಲ್ಲ. ಅವರು ED, IT, CBI ಮೂಲಕ ಜನರನ್ನ ಮತ್ತು ರಾಜಕೀಯ ಪಕ್ಷಗಳನ್ನ ಬೆದರಿಸೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳಿಕೆ ಕೊಟ್ಟೆ ಅಂದ್ರು. ಆದ್ರೆ ಪ್ರಧಾನಿ ಬಗ್ಗೆ ಹೇಳಿಕೆ ಕೊಟ್ಟದಕ್ಕೆ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿ ಕ್ಷಮೆ ಕೇಳಿದ್ದಾರೆ. ಅವರು ಪದೇ ಪದೇ ಈ ಕೆಲಸ ಮಾಡ್ತಿದ್ದಾರೆ. ಅವರ ವಯಸ್ಸು ಮತ್ತೆ ಅವರ ಹುದ್ದೆಯನ್ನು ಬಳಸ್ಕೊಂಡು ಅವರು ಸುಲಭವಾಗಿ ಎಸ್ಕೇಪು ಆಗ್ತಿದ್ದಾರೆ. ಪದೇ ಪದೇ ಈ ಥರದನ್ನು ಹೇಳಿಬಿಡೋದು, ಆಮೇಲೆ ಅದು ಆ ಅರ್ಥದಲ್ಲಿ ನಾನು ಹೇಳಿಲ್ಲ ಅಂದ್ಕೊಂಡು ಓಡಾಡ್ದು. ಯಾರೋ ಚಿಲ್ಲರೆ ನಾಯಕರು ಈ ಕೆಲಸ ಮಾಡಿದ್ರೆ ಓಕೆ. ಖರ್ಗೆ ಅವರ ಲೆವೆಲ್ಗೆ ಹೇಳಿಬಿಟ್ಟು ನಾನು ಅಲ್ಲಿ ಆ ಅರ್ಥದಲ್ಲಿ ಹೇಳಿಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಲ್ಲ ನಿಮ್ಮ ಅನುಭವ. ಅದು ಪ್ರಧಾನಮಂತ್ರಿ ಆದರೂ ಸರಿ. ರಾಹುಲ್ ಪ್ರಧಾನಮಂತ್ರಿನ ನೀವು ಟೆರರಿಸ್ಟ್ ಅಂತ ಕರೆಯೋದಾದರೆ ನೀವು ಯಾವ ಅಪೋಸಿಷನ್ ಲೀಡ್ರು? ನಿಮ್ಮ ಚೀಫ್ ಮಿನಿಸ್ಟರ್ನೋ ನಿಮ್ಮ ಲೀಡರ್ನೋ ಏನಂತ ಕರಿಬೋದು? ಈಗ ಯಾರು ಒಬ್ಬರು ನಿಮ್ಮ ಲೀಡರ್ನ ಆ ದೇಶದ್ರೋಹಿ ರಾಹುಲ್ ಗಾಂಧಿ ಜೊತೆ ಹೇಗೆ DMK ಅವರು ಒಪ್ಪಂದ ಮಾಡಿಕೊಂಡ್ರು? ಅವನೊಬ್ಬ ದೇಶದ್ರೋಹಿ, ಅವನು ದೇಶದ್ರೋಹಿನ ನಾನು ಆ ಅರ್ಥದಲ್ಲಿ ಹೇಳಿಲ್ಲಪ್ಪ. ಅವನನ್ನು ದೇಶದ್ರೋಹಿ ಅಂತ ಹೇಳೋಕ್ಕಾಗತ್ತೇನ್ರಿ ನಾನು ಅವ್ರನ್ನ? ಅವನ ಆ ಅರ್ಥದಲ್ಲಿ ಹೇಳಿಲ್ಲ. ಎಲ್ಲ ಅಪೋಸ್ ಮಾಡ್ತಾರಲ್ರಿ ಅವರು, ದೇಶದಲ್ಲಿ ಕೂತ್ಕೊಂಡು ಬೈತಾರಲ್ರಿ, ಅದಕ್ಕೆ ಹಂಗೆ ಹೇಳಿದ್ದಷ್ಟೇ. ನಾನು ಆ ಅರ್ಥದಲ್ಲಿ ಹೇಳುದ್ನಾ ಅಂತಂದರೆ ಹಂಗಾಗಲ್ಲ. ಕೆಲವರು ತಮ್ಮ ಹುದ್ದೆ ಮತ್ತು ಅನುಭವ ಮತ್ತು ವಯಸ್ಸಿನ ಮರ್ಯಾದೆ ಅವರು ಉಳಿಸ್ಕೋಬೇಕು ಅವರು, ಮತ್ತು ಇನ್ನೊಂದು ಹುದ್ದೆಗೆ ಮರ್ಯಾದೆ ಕೊಡೋದನ್ನು ಕಲ್ತ್ಕೊಂಡಿರ್ಬೇಕು ಅವರುಗಳು. ಐ ಥಿಂಕ್ ಖರ್ಗೆ ಈಸ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೀರಿಯನ್ಸ್ಡ್ ಟು ಹ್ಯಾಂಡಲ್ ದಿಸ್. ಯಾರನ್ನೋ ಮೆಚ್ಚಕ್ಕೋ, ಉದ್ವೇಗದಲ್ಲೋ, ಅಸಹಾಯಕತೆಯಲ್ಲೋ, ಅನಿವಾರ್ಯತೆಗಳಲ್ಲೋ ಈ ರೀತಿ ಪದಗಳನ್ನು ಬಳಸ್ಕೊಂಡು ಆಮೇಲೆ ನಾನು ಅದನ್ನು ಹೇಳಿಲ್ಲ ಅಂತಂದರೆ
ಅವ್ರಿಗೆ ಮರ್ಯಾದೆ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ. ಎಸ್, ಅವ್ರನ್ನ ಸೀರಿಯಸ್ ಹಾಂ, ಅಷ್ಟೇ, ಇನ್ನೇನು ಆಗಲ್ಲ. ಎಸ್.